ಎಲ್ಲರಿಗೂ ಗೊತ್ತಾರ. ಪ್ರಯಾಗರಾಜಕ್ಕೆ ಹೋದ್ರ ಮುಳುಗಿದ್ರ ಪುಣ್ಯ ಬರ್ತದೆ ಅಂತ ಏನು ಗ್ಯಾರಂಟಿ ಕೇಳಿರಿಲ್ರು. ಹಂಗೆ ಆತಾರ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಚುನಾವಣೆ ಪ್ರಚಾರ ಯಾವಾಗ ಮುಗಿತಾರೆ ದಿಲ್ಲಿದು? ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ವತ್ ಕೂತಿರ್ತಾರಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ ವೋಟಿಂಗ್ ಮುಗಿದಾಗ ಏನ್ ಮಾಡ್ತೀವಿ? ಅಲ್ಲ ನೀವೇ ಟಿವಿ ಪೇಪರ್ನಾಗ ಹಾಕ್ತೀರಿ ಮಕ್ಕಳ ಜೊತೆಗೆ ಚಲ್ಲಾಟ ಅಂದ್ರೆ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಸರ್? ಮುದ್ದು ಕೊಟ್ಟರು. ಅಲ್ಲ ಸರ್, ನಿಮ್ಗೆ ಯಾರ ರಾಷ್ಟ್ರೀಯ ನಾಯಕರು ಯಾರು ಟೈಮ್ ಕೊಟ್ಟಿದಾರ ತಮ್ಗೆ ಮೀಟ್ ಆಗಿ? ಯಾರ್ಯಾರು ಬಿಟ್ಟಿ ಸರ್ ಮುಂದೆ? ಎಲ್ಲರೂ ಕೊಟ್ಟಾರ. ಯಾಕೆ ವಿಚಾರ ಮಾಡ್ತೀವಿ? ಅವ್ರೆ ಆಗ್ಬೇಡ್ರಿ. ನಾವು ಅಷ್ಟೇ ಪ್ಲಾನ್ ಇಲ್ಲಾರ್ದು ಹೋಗ್ತೇವೆ. ನಾವು ಹುಚ್ಚೋದಿವ್ ನಾವು. ನಾನು ಯಡಿಯೂರಪ್ಪನ ಸಮಕಾಲಿಲ್ಲ ರೀ. ಅನಂತಕುಮಾರ್ ನಮ್ಮ ಪಾಪ ಈ ರಾಜ್ಯದಾಗ ಬಿಜೆಪಿಗೆ ಒಂದು ನೆಲೆ ಕೊಟ್ಟವ್ರು ಅನಂತಕುಮಾರ್, BB ಶಿವಪ್ಪ, ಮಲ್ಲಿಕಾರ್ಜುನ್, ಎಂತಿಂತ ಪುಣ್ಯಾತ್ಮರು ಏನೇನು ಪಾರ್ಟಿ ಕಟ್ಟ್ಯಾರಿ. ಬರೀ ನೀವು ಹಳ್ಳಿ ಮಿಳ್ಳಿ ರಾಜೌಲಿ ಫಸ್ಟ್ ಹುಲಿ ಆಗುದು ಸಂದ್ರಾಣಿ ಇಲ್ಲಿ ಹೊಡೆ ಹೊಡಿತೀರಿ. ಇದರ ಏನು ಅಲ್ಲ 4 ದಿನದ ಇವೆಲ್ಲ ಏನ್ ಸಮಸ್ಯೆ ಇದೆ ಎಲ್ಲ ಸಾರ್ಟ್ ಔಟ್ ಆಗ್ತದೆ ವಿಜೇಂದ್ರ ಹೇಳಿ ಹೋಗಿದ್ದಾರೆ. ಭೇಟಿ ಆಗೋದಿಲ್ಲ. ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿರ್ತೀವಿ. ನೀವು ಅವ್ರಿಗೆ ಭೇಟಿ ಆಗು, ನೀವು ಇವ್ನ ಭೇಟಿ ಆಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದ್ರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದಿಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದ. ನಾವ್ಯಾಂಗ ಎಲ್ಲಾ ದಿಕ್ಕುಗಳಿಂದಾನೇ ಇರೋಣ ಸರ್. ಅಧ್ಯಕ್ಷತೆ ಮುಗಿತಾ ಮುಂದೆ ಕಂಟಿನ್ಯೂ ಹೋರಾಟ ಯಾವ? ನಾವು ಹಿಂದುತ್ವ, ವಂಶ ಪಾರಂಪರೆ, ಕುಟುಂಬ ರಾಜಕಾರಣದಿಂದ ಬಿಜೆಪಿ ಬಿಟ್ಟಾದ್ವಿ. ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರುವಂತ ನೇತೃತ್ವ ಕೊಡಬಾರ್ದು. 3 ಪಾಯಿಂಟ್ ಬಿಟ್ರೆ ಅಜೆಂಡಾ ಬಿಟ್ಟರೆ ನಾವು ಒಂದು ಯತ್ನಾಳ್ ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನೋದಿಲ್ಲ, ಯತ್ನಾಳ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋದಿಲ್ಲ. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡ್ರಿ. ಆದ್ರೆ ಈ 3 ಪಾಯಿಂಟ್ನಾಗ ಇರ್ಲಾರ್ದಂತವ್ರು ಆಗ್ಬಾರ್ದು. ಈ ಒಂದು ವೇಳೆ ಯಾವ ಸರ್ ವಿಜೇಂದ್ರ ಅಧ್ಯಕ್ಷ 3 ಪಾಯಿಂಟ್ ಯಾವ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ರೆ ನಿಮ್ಗೆ ಹೋರಾಟ ಮುಂದುವರಿತದೆ. ಮುಂದೆ ಒಂದ್ ವೇಳೆ ರಾಜ್ಯಾಧ್ಯಕ್ಷರಾದ ನಂತರ ಬಿ ನಿಮ್ಗೆ ಹೋರಾಟ ಮುಂದುವರಿತದೆ. ಅವಾಗ ನಿರ್ಣಯ ಮಾಡ್ತೀವಿ. ಅವ್ರ ಸ್ಥಾನಮಾನ ಏನಿರುತ್ತೆ ಅಂತ ತಾವು ರಾಜ್ಯಾಧ್ಯಕ್ಷರಾದ್ರೆ ವಿಜೇಂದ್ರ ಅವ್ರ ಸ್ಥಾನಮಾನ ಇಂಗ್ಲೀಷ್ ಬರ್ತೈತಿ. ಸೆಕ್ರೆಟರಿ ಆಗ್ಬೋದು ಅವ್ರು. ನಮ್ಗೆ ಇಂಗ್ಲೀಷ್ ಬರೋದಿಲ್ಲ, ಏನ್ ಮಾಡೋದು? ಅಲ್ಲ ಹೈಕಮಾಂಡ್ ರಾಷ್ಟ್ರ ರಾಜಕಾರಣ ಕಳಿಸ್ತೀರಿ ಅವ್ರಿಗೆ, ರಾಷ್ಟ್ರ ರಾಜಕಾರಣ ಕಳಿಸ್ತೀರಿ. ನನಗೆ ಕಳಿಸ್ತೇನೆ ಅಂದಿದ್ರು. ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂడి. ಅಲ್ಲ ಹೈಕಮಾಂಡ್ ಸಂಧಾನಕ್ಕೆ ಬಂದಿದ್ರು. ಎನ್ ರವಿಕುಮಾರ್, ವೀರಣ್ಣ ಚರಂತಿಮಠ್, ಅಭಯ್ ಪಾಟೀಲ್ 3 ಮಂದಿನ ಕಳಿಸಿದ್ರು. ವಿಜೇಂದ್ರ ಹೇಳಿದ್ರು ಇಲ್ಲ ನಿಮಗೆ ಅಸಿಸ್ಟೆಂಟ್ ಸೆಕ್ರೆಟರಿ ಶಿಫಾರಸ್ ಮಾಡ್ತೀನಿ. ನಾ ಹೇಳಿದೆ ನೀ ವಿಜೇಂದ್ರ ನೀ ಹೋಗಪ್ಪ, ಭಾರಿ ಏನು ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಐತಿ. ನಂದು ಇಂಗ್ಲೀಷ್ ಏನು ಬರೋದಿಲ್ಲ, ಹಿಂದಿ ಬರ್ತೈತಿ, ಕನ್ನಡ ಬರ್ತೈತಿ. ನಾನೇ ಕರ್ನಾಟಕದಾಗ ಆಗ್ತೇನೆ ಅಂತ ಹೇಳಿ ಕಳಿಸಿದ್ದೆ. ಅದಕ್ಕೆ ನಮ್ಮ ಸಂಧಾನ ವಿಫಲ ಆಯ್ತು. ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್. ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗಲಿಕ್ಕೆ ಟೈಮ್ ಕೊಡೋದು ಬಹಳ ಕಷ್ಟ. ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಈ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವು, ದಲಿತರು ಮಾಡಿದ್ರೆ ಇವು, ಲಿಂಗಾಯತರಾದ್ರೆ ಇವು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಾವು ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡ್ಬೇಕಾಗಿದ್ದೀವಿ ರಾಜ್ಯಾಧ್ಯಕ್ಷರು. ಎಸ್ ಇವ್ರು ಮಾಡಿ ಲಿಂಗಾಯತರು ಮಾಡ್ಬೇಕಾಗಿತ್ತು. ನಾನೇ ಲಿಂಗಾಯತರು ಬಂದಾಗ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ಇದ್ದಾರೆ ರೆಡಿ, ನೀವು ಯಾರು ಬೇಕಾದವರು ರೆಡಿ. ಅಲ್ಲಿ ಇವತ್ತು ಇವರು ಕುಮಾರ್ ಬಂಗಾರಪ್ಪ ಅವರು BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ ಸರ್. BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ಲಿ ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವ್ರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ ಅಲ್ಲ. ಬಂಗಾರಪ್ಪ ಅವರು ಇವರಿಗೆ ಭೇಟಿಯಾಗಿದ್ದಾರೆ ಸರ್ BL ಸಂತೋಷ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.